ಗದಗದಲ್ಲಿ ಶ್ರೀರಾಮುಲು ಭೇಟಿಯಾಗಿದ್ದಾರೆ ಪಿ ರಾಜು. ಗದಗದ ಶ್ರೀರಾಮುಲು ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಗೌಪ್ಯ ಚರ್ಚೆ ಕೂಡ ಆಗಿದೆ. ನೋಡಿ, ಇತ್ತೀಚೆಗಷ್ಟೇ ವಿಜೇಂದ್ರ ವಿರುದ್ಧ ಶ್ರೀರಾಮುಲು ಗುಡುಗಿದ್ರು. ಯಾವಾಗ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬಂದು ಇಲ್ಲಿ ಕೋರ್ ಕಮಿಟಿ ಸಭೆ ಮಾಡ್ತಾರೆ, ಆ ಸಂದರ್ಭದಲ್ಲಿ ನನ್ನ ಪರವಾಗಿ ರಾಜ್ಯಾಧ್ಯಕ್ಷರು ನಿಂತುಕೊಳ್ಳಿಲ್ಲ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಶ್ರೀರಾಮುಲು. ಈಗ ಈ ಭೇಟಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಸಮಾಧಾನದ ಸಂದೇಶವನ್ನ ತಂದ್ರ ಹಾಗಾದ್ರೆ ಮಾಜಿ ಶಾಸಕ ಪಿ ರಾಜು ಗೌಪ್ಯ ಚರ್ಚೆ ಯಾಕೆ ಮಾಡ್ತಾ ಇದ್ದಾರೆ? ಶ್ರೀರಾಮುಲು ಮನೆಯಲ್ಲಿ ನಾಯಕರ ಸೀಕ್ರೆಟ್ ಮೀಟಿಂಗ್ ಆಗ್ತಾ ಇರೋದು ಗದಗದಲ್ಲಿ ಶ್ರೀರಾಮುಲು ಮನೆ ಕೂಡ ಇರೋದು. ಬಿಜೆಪಿ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಪಿ ರಾಜೀವ್ಗೆ ಈ ಸಮಾಧಾನದ ಜವಾಬ್ದಾರಿಯನ್ನ ವಹಿಸಿದ್ರ ಹಾಗಾದ್ರೆ ಕೇಂದ್ರದ ನಾಯಕರು. ಗೌಪ್ಯ ಸಭೆಯ ನಂತರ ಒಟ್ಟಾಗಿ ಇಬ್ರು ನಾಯಕರು ಮನೆಯಿಂದ ಹೊರಗೆ ಬಂದಿದ್ದಾರೆ. ಶ್ರೀರಾಮುಲು ಸಮಾಧಾನ ಪಡಿಸೋದಕ್ಕೆ ಬಂದಿದ್ರ ಹಾಗಾದ್ರೆ ಬಹಳಷ್ಟು ದೊಡ್ಡ ಅಸಮಾಧಾನ ವ್ಯಕ್ತವಾಗಿತ್ತು. ಒಂದು ಕಡೆ ಜನಾರ್ದನ್ ರೆಡ್ಡಿ ವಿರುದ್ಧ, ಮತ್ತೊಂದು ಕಡೆ PY ವಿಜೇಂದ್ರ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿ ನಡೆಸಿದ್ರು ಶ್ರೀರಾಮುಲು. ಅದಾದ ಮೇಲೆ ಒಂದಿಷ್ಟು ಬೆಳವಣಿಗೆಗಳನ್ನ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಈಗ ಈ ಬೆಳವಣಿಗೆ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಗೌಪ್ಯ ಚರ್ಚೆ ಆದ ಮೇಲೆ ಹೊರಗೆ ಬಂದ್ರು, ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಲಿಲ್ಲ ಪಿ ರಾಜೀವ್. ಇದು ಬಹಳಷ್ಟು ಕುತೂಹಲಕ್ಕೀಗ ಈಡು ಮಾಡಿಕೊಡ್ತಾ ಇದೆ. ರಾಮುಲು ನಿವಾಸಕ್ಕೆ ಭೇಟಿ ಕೊಟ್ಟಂತ ಪಿ ರಾಜೀವ್ ಯಾವ ಕಾರಣಕ್ಕಾಗಿ ಬಂದಿದ್ರು ಹಾಗಾದ್ರೆ? ರಾಜಕಾರಣಿಗಳು ಭೇಟಿಯಾಗೋದು ಸಹಜ, ಆದ್ರೆ ಎಂತಹ ಸಂದರ್ಭದಲ್ಲಿ ಯಾವ ರಾಜಕಾರಣಿಗಳು ಮೀಟ್ ಆಗ್ತಾರೆ ಅನ್ನೋದು ಇಂಪಾರ್ಟೆನ್ಸ್ ಆಗುತ್ತೆ. ಈಗಲೂ ಕೂಡ ಆಗಿದ್ದದೆ. ಶ್ರೀರಾಮುಲು ಅವರು ಮತ್ತು ಪಿ ರಾಜೀವ್ ಅವರ ಚರ್ಚೆ, ಈ ಒಂದು ಮೀಟಿಂಗ್ ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಾಗಾದ್ರೆ ಈ ಭೇಟಿಗೂ ಮುನ್ನ ಶ್ರೀರಾಮುಲು ಏನ್ ಹೇಳಿದ್ರು ನೋಡಿ. ಡೆಲ್ಲಿಗೆ ನಾನು ಅನೇಕ ಬಾರಿ ನಾನು ಹೋಗ್ತಿರ್ತೇನೆ. ಡೆಲ್ಲಿಗೆ ನನಗೇನು ಅಪಾಯಿಂಟ್ಮೆಂಟ್ ಮೂಲಕ ಹೋಗ್ಬೇಕನ್ನಂತಲ್ಲ, ಯಾವಾಗ ಅವಕಾಶ ಸಿಕ್ಕಿದ್ರೆ ಅವಾಗೆಲ್ಲ ಹೋಗ್ತಿರ್ತೀನಿ. ಮತ್ತೆ ಕೂಡ ಮುಂದಕ್ಕೆ ಹೋಗ್ತೀನಿ, ಎಲ್ಲ ವಿಚಾರಗಳನ್ನು ಹೇಳಿ ಬರ್ತೀನಿ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ರಾಮುಲು ಸುಮ್ಮನಿದ್ರು ಅಂತ ಹೇಳ್ತಿದ್ರಲ್ಲ, ಇನ್ನು ಮುಂದೆ ಸುಮ್ಮನೆ ಇರೋದೇನಿಲ್ಲ. ಇವತ್ತು ಇನ್ನು ಮುಂದೆ ನಾವಿದ್ರು ನಾವು ಕೂಡ ಮಾತಾಡೋದೆ, ಏನಿದ್ರೆ ಅದು ಮಾತಾಡೋದು, ಯಾರದೇ ಮುಲಾಜೇನಿಲ್ಲ. ಇಷ್ಟು ದಿನ ಏನಪ್ಪಾ ಅಂದ್ರೆ ಮಾತಾಡಿದ್ರೆ ಡ್ಯಾಮೇಜ್ ಆಗಬಾರ್ದು ಪಾರ್ಟಿಗಂತ ಸುಮ್ಮನೆ ಇದ್ವಿ. ಈ ಸಾರಿ ಏನನ್ನ ನಮ್ಮಂತವ್ರನ್ನ ಈ ಸಾರಿ ಏನನ್ನ ಅಪಮಾನ ಮಾಡೋಂಥ ಕೆಲಸ ನಾವು ಬೀದಿಗಿಳಿದು ಮಾತಾಡೋ ಮಂದಿನ ಯಾವ್ದು ಲೆಕ್ಕ ಮಾಡಲ್ಲ ನಾವು. ಅಲ್ಲ ವಿಜಯ್ ನೋಡ್ರಿ ಅದು ಆಲ್ರೆಡಿ ನಾನು ಮಾತಾಡಿದ್ದೀನಿ. ಏನು ವಿಚಾರ ಅಲ್ಲಿ ಏನಾಗಿತ್ತು ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಪುನಃ ಅದ್ರ ಬಗ್ಗೆ ನಾನು ಮಾತಾಡೋದು ಇಷ್ಟ ಇಲ್ಲ. ಇದೆಲ್ಲ ಕೂಡ ಸರಿ ಹೋಗ್ಬೇಕನ್ನಂಥ ವಿಚಾರದ ಬಗ್ಗೆ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೋಬೇಕು. ನಾನು ಅವಕಾಶ ಇರೋಂಥ ಟೈಮಲ್ಲಿ ಹೇಳಿ ಬರೋಂಥ ಕೆಲಸ ಮಾಡ್ತೀನಿ. ಅಲ್ಲಿ ಕರೀತಾರ್ರಿ. ಇವತ್ತು ರಾಮುಲು ಅವ್ರು ಯಾವತ್ತು ಕೂಡ ಪಾರ್ಟಿ ಬಿಟ್ಟೋಗಲ್ಲ ಅನ್ನೋಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಇವತ್ತು ಕ್ರೆಡಿಬಿಲಿಟಿ ಇರೋ ಕಾರಣ, ಒಳ್ಳೆ ವ್ಯಕ್ತಿ ಆಗಿರೋ ಕಾರಣ ಕರೆದಿರ್ಬೋದೇನೋ. ಹೋಗೋಂಥದ್ದು ನನ್ನ ಮನಸ್ಥಿತಿ ಅಲ್ಲ. ನಾನು ಹೋಗ್ಬೇಕಂದ್ರೆ ನಾನು ತಡೆಯೋಕ್ಕಾಗುತ್ತೇನ್ರಿ? ನಾನು ಏನು ಜೈಲಲ್ಲೆಲ್ಲ ಇಡೋಕ್ಕಾಗುತ್ತೇನ್ರಿ? ಯಾರು ಇಡೋಕ್ಕಾಗಲ್ರಿ. ಈಗಿನ ಕಾಲದಲ್ಲಿ ಯಾರು ಮಾತು ಕೇಳಲ್ಲ. ನನ್ನ ಮನಸ್ಥಿತಿಯನ್ನು ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಮೋದಿಯವರ ಪಾರ್ಟಿಯನ್ನು ಕಟ್ಟುತ್ತದೆ. ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಪೂರ್ಣ ಬಹುಮತದಿಂದ ಸರ್ಕಾರ ಬರಬೇಕನ್ನಂತ ನಾವು ಕೆಲಸ ಮಾಡಬೇಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನಮ್ಗೆ ಆಕ್ಸಿಜನ್ ಯಾರು ಕೊಡಬೇಕು, ಕಾನ್ಫಿಡೆನ್ಸ್ ಯಾರು ಕೊಡಬೇಕು, ನಮ್ಗೆ ಎನರ್ಜಿ ಯಾರು ತುಂಬಬೇಕಂದ್ರೆ ನಮ್ಮ ನಾಯಕರು, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ತುಂಬಬೇಕಾಗಿದೆ. ಇವತ್ತು ಎನರ್ಜಿ ತುಂಬಿಲ್ಲ, ನಮಗೆ ಕಾನ್ಫಿಡೆನ್ಸ್ ತುಂಬಿಲ್ಲ. ನಾವು ಯಾವತ್ತೂ ಕೂಡ ಶಕ್ತಿವಂತರು ಎಲ್ಲರೂ ಕೂಡ ನಿಸಾಯಕರು, ಇವ್ರು ಏನು ಕೆಲಸ ಬರಲ್ಲ, ಇವರು ಮಾತಾಡಲ್ಲ ಅಂದ್ರೆ ನಾವು ಮಾತಾಡಬೇಕಾಗುತ್ತೆ. ನಮ್ಮ ಶಕ್ತಿ ಕೂಡ ನೋಡಿಸ್ಬೇಕಾಗುತ್ತೆ. ಕೋಲಾರದ ಗಡಿ ಗ್ರಾಮಗಳ ರಸ್ತೆಗಳಿಗೆ ಡಾಂಬರ್ ಭಾಗ್ಯನೇ ಇಲ್ಲ. 25ಕ್ಕೂ ಹೆಚ್ಚು ಗ್ರಾಮಗಳ ರಸ್ತೆಗಳು ಸರಿಯಿಲ್ಲ. ಹಳ್ಳ ದಿನ್ನೆ ಬಿದ್ದು ಅಧ್ವಾನವಾಗಿ ಹೋಗಿದೆ ಈ ರಸ್ತೆಗಳು. ಶಾಲೆ, ಕಾಲೇಜು, ಆಸ್ಪತ್ರೆಗೆ ಹೋಗೋದಕ್ಕೆ ಜನ ಪರದಾಡ್ತಾ ಇದ್ದಾರೆ. ಈ ಸಮಸ್ಯೆಯನ್ನ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ನೋಡಿ. ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನ ಕೇಳಲು, ಆಡಳಿತ ನಡೆಸುವವರ ಗಮನವನ್ನ ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಅಭಿವೃದ್ಧಿಯನ್ನ, ಬದಲಾವಣೆಯನ್ನ, ಸಮಸ್ಯೆಗಳಿಗೆ ಪರಿಹಾರವನ್ನ ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾನು ಆಶಿಕ್ ಮುಲ್ಕಿ.
ನಾವಿವತ್ತು 3 ರಾಜ್ಯಗಳ ಜೊತೆ ಗಡಿ ಹಂಚಿಕೊಂಡಿರುವಂತಹ ಗ್ರಾಮದಲ್ಲಿದ್ದೀವಿ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಗಡಿಭಾಗದಲ್ಲಿದ್ದೀವಿ. ಇಲ್ಲಿನ ತಣಿಮಡುಗು ಮತ್ತು ಕದ್ರಿನಾಥ ವ್ಯಾಪ್ತಿಗೆ ಬರುವಂತ ಒಂದು 3-4 ಹಳ್ಳಿಗಳಿಗೆ ಕಳೆದ ಹಲವು ವರ್ಷಗಳಿಂದ ರಸ್ತೆಗೆ ಡಾಂಬರೀಕರಣ ಆಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿನ ಗ್ರಾಮಸ್ಥರ ಮಾತು. ಸದ್ಯಕ್ಕೆ ನಾನು ಈ ವ್ಯಾಪ್ತಿ ಗಡಿಭಾಗದಲ್ಲಿರುವಂತಹ ಪೋಲೇನಹಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಅಲ್ಲಿನ ಗ್ರಾಮಸ್ಥರಿದ್ದಾರೆ ನನ್ನ ಜೊತೆಗೆ. ಅವ್ರನ್ನ ಕೇಳೋಣ, ಒಂದು ರಸ್ತೆ ಇಲ್ಲ ಅನ್ನುವಂಥದ್ದು ಅವರಿಗೆ ಯಾವೆಲ್ಲ ರೀತಿಯಾಗಿರುವಂತಹ ಸಮಸ್ಯೆಗಳನ್ನ ತಂದು ಒಡ್ತಾ ಇದೆ ಅನ್ನುವಂಥದ್ದನ್ನು ಖುದ್ದು ಅವ್ರನ್ನೇ ನಾವು ಮಾತಾಡಿಸ್ತಾ ಹೋಗೋಣ. ಸರ್, ಒಂದು ರಸ್ತೆ ಇಲ್ಲ ಅನ್ನುವಂಥದ್ದು ಬಹಳ ಸಿಂಪಲ್, ಬಹಳ ಸರಳ ವಿಚಾರ, ರಸ್ತೆ ಇಲ್ಲ ಅಂತ. ಆದ್ರೆ ಅದರಿಂದ ಆಗ್ತಾ ಇರುವಂತ ಸಮಸ್ಯೆಗಳೇನೇನು ಅಂತ. ಸ್ವಾಮಿ, ಈ ಕಡೆ 10 ವರ್ಷದಿಂದ ರೋಡ್ ಮಾಡಿಲ್ಲ. 10 ವರ್ಷದಿಂದ ಮಾಡಿಲ್ಲ. ಸುಮ್ಮನೆ ಒಂದು ಕಾಂಕ್ರೀಟ್ ಹಾಕಿಲ್ಲ, ಇದು ಹಾಕಿಲ್ಲ, ಏನು ಮಾಡಿಲ್ಲ. ಗಡಿನಾಡು ಲಾಸ್ಟ್ ಆನೆ ಕಾಟ ಇದೆ, ಎಲ್ಲ ಇದೆ. ಆದ್ರೆ ಜನಗಳು ಹೆಂಗ್ ಬದುಕೋದು? ಅಂದ್ರೆ ಗಡಿ ಅಂತಂದ್ರೆ ಈ ಕಡೆ ಆಂಧ್ರ ತಮಿಳ್ನಾಡು ಲಾಸ್ಟ್ ಬಾರ್ಡರ್ ನಾವು ಇದ್ಕೊಂಡು ನಮ್ ಬದುಕಕ್ಕೆ ಚಾನ್ಸ್ ಇಲ್ಲ. ಇಲ್ಲ ಬೆಳೆ ಮಾಡಿದ್ರೆ ಆನೆ ಕಾಟ, ರೋಡ್ ಇಲ್ಲ. ರೋಡ್ ನೋಡಿದ್ರೆ ಗುಂಡಿ. ಈಗ ಊರಿಗೆ ಆನೆ ಬಂದ್ರೆ ಓಡೋದಕ್ಕಾದ್ರೂ ಒಂದು ನೆಟ್ಟಗಿರೋ ಅದು ಇಲ್ಲ. ಈ ಪರಿಸ್ಥಿತಿ ಎಲ್ಲಿದೆ ದೇವ್ರ? ಲಾಸ್ಟ್ ಬಾರ್ಡರ್ ನಾವು ಹೋದ್ರೆ ಕೂಲಿಗೆ ಹೋಗ್ಬೇಕು, ಇಲ್ಲ ಸಾಯ್ಬೇಕು. ಈ ಮಠದಲ್ಲಿದೆ. ಎಷ್ಟು ವರ್ಷಗಳಿಂದ ಹಿಂಗೆ? 10 ವರ್ಷದಿಂದ ಇಲ್ಲ. 10 ವರ್ಷದಿಂದ ರೋಡ್ 10 ವರ್ಷದಿಂದ ಇಲ್ಲ. ಅಲ್ಲ, ದೊಡ್ಡ ದೊಡ್ಡ ಹಳ್ಳಗಳಿದಾವೆ ರೋಡಲ್ಲಿ. 10 ವರ್ಷದಿಂದ ಮಾಡ್ಲೇ ಇಲ್ಲ. ಏನು ನಮ್ಮ ದೋನ್ಮಡ್ಗ ಪಂಚಾಯತಿಯಲ್ಲಿ ಯಾವುದೇ ಒಂದು ಒಳ್ಳೆ ಕೆಲಸ ಇವಾಗ್ಲಕ್ಕೆ ರೋಡೇ ಇಲ್ಲ. ಅದ್ಯಾವುದೋ ಒಂದು ತಂಬ ಹಾಕ್ದಂಗೆ ಹಾಕವ್ರೆ, ಅದೇನೋ ಹಿಂಗೆ ಪ್ಯಾಕಿಂಗ್, ಅದು ಬೇಕಾ ನಮ್ಗೆ? ಇನ್ನು ಎದ್ದೋಗ್ತಾ ಏನಾಗ್ತದೆ? ಚುನಾವಣೆ ಸಮಯಗಳಲ್ಲಿ ಮಾತ್ರ ಭರವಸೆಗಳು ಕೊಡ್ತಾರೆ. ಭರವಸೆಗಳು ಕೊಟ್ಟಿದ್ದು ಯಾವುದು ಈಡೇರಿಸಲ್ಲ. ಈಗ ಈ ಪ್ರತಿ ಹಳ್ಳಿಗೂ ಮೈನ್ ಬೇಕಾಗಿರೋದು ರಸ್ತೆ ಸಂಪರ್ಕ ಕರೆಕ್ಟ್ ಆಗಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಅವ್ರು ಬೆಳೆದಿರೋ ಬೆಳೆಗಳಾಗಿ ಯಾವುದೇ ಆಗಿರ್ಲಿ ಮಾರ್ಕೆಟ್ಗೆ ಸಾಗಿಸೋದಕ್ಕೆ ಮೈನ್ ಬೇಕಾಗಿರೋದು ಸಂಪರ್ಕ, ರಸ್ತೆ ಸಂಪರ್ಕ, ಸಾರಿಗೆ ಸಂಪರ್ಕ ಬೇಕಾಗಿರೋದು. ಈ ದೋನ್ಮಡ್ಗು ಪಂಚಾಯತಿಯಲ್ಲೂ ತುಂಬಾ ಹದಗೆಟ್ಟು ಹೋಗಿದಾವೆ. ಸುತ್ತಮುತ್ತ ಸುಮಾರು ಒಂದು 20 ಹಳ್ಳಿಗಳಿದಾವೆ. 27 ಹಳ್ಳಿಗಳಿದಾವೆ. ಎಲ್ಲ ಹಳ್ಳಿಗಳಲ್ಲೂ ಇದಾಗ್ಬಿಟ್ಟಿದೆ. ಅಲ್ಲ ಸರ್, ಪಂಚಾಯತ್ ಸದಸ್ಯರು ಏನು ಈಗ ಗ್ರಾಮಕ್ಕೊಂದು ರಸ್ತೆ ಬರ್ಬೇಕಲ್ಲ ಸರ್? ರಸ್ತೆ ತುಂಬಾ ವ್ಯವಸ್ಥೆ ಇದೆ ಸರ್. ರಸ್ತೆ ಪ್ರಾಬ್ಲಮ್ ಇದೆ, ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ ರೈತರಿಗೆ. ರೋಡ್ ಬೇಕು. ರೋಡ್ ಬೇಕಾಗಿರೋದು MP ಅವರಾಗ್ಲಿ MLA ಅವರಾಗ್ಲಿ ಖುದ್ದಾಗಿ ಬಂದ್ ಮಾಡ್ಬೇಕು. ಇಲ್ಲ ಮಾಡ್ಲಿಲ್ವಾ? ದಾಣೆ ಕೂತ್ಕೊಂಡು 10 ವರ್ಷದಿಂದ ಮಾಡಿಲ್ಲ. 15 ವರ್ಷ ಆಗಿದೆ MLA ಅವರಾಗಿ. ಅಂದ್ರೆ 10 ವರ್ಷ ಅಂದ್ರೆ 2 ಟರ್ಮ್. ಹೌದು, 3ನೇ ಟರ್ಮ್ ಕೂಡ ಗೆದ್ದಿದೆ. ಅದೇನೋ ಸೋಲರ್ ಹೈಟ್ರಾಕ್ MLA ಅಂತ ಹೇಳ್ತಾರೆ. ಐ ಡೋಂಟ್ ಕೇರ್. ನಮ್ಮ ಲಾಸ್ಟ್ ಬಾರ್ಡರ್ ನೋಡ್ಲೇಬೇಕು. ಮಾತಾ ಹಾಕಿರೋರಾಗ್ಲಿ ಆಗದೆ ಇರೋರಾಗ್ಲಿ ಎಲ್ರಿಗೂ ಶಾಸಕ ಗೆದ್ದ ಮೇಲೆ ಅದು ಮಾಡ್ಲೇಬೇಕು. ಮೊದಲನೇದಾಗಿ ನ್ಯೂಸ್ 18 ಕನ್ನಡಗೆ ಸ್ವಾಗತ ಬಯಸ್ತೀನಿ. ಯಾಕೆ ಅಂದರೆ ಕಳೆದ ಸಲ ಕಾಮಸಂದ್ರದಿಂದ ಕನಮನಹಳ್ಳಿಗೆ ನಿಮ್ಮ ನ್ಯೂಸ್ ಚಾನೆಲ್ ಅವರಿಂದ ಇವತ್ತು ಆ ರಸ್ತೆ ಡಾಂಬರೀಕರಣ ಆಯಿತು. ಅದಕ್ಕೆ ನಿಜಕ್ಕೂ ಹೃತ್ಪೂರ್ವಕ ವಂದನೆ ತಲಿಸ್ತೀನಿ. ಕಳೆದ ಸಲ ಏನು ಒಂದು ಚುನಾವಣೆ ಅಂತ ಬಂದಾಗ ಆಗ ಇಲ್ದಿದ್ದಂಥ ಭರವಸೆಗಳನ್ನೆಲ್ಲ ತುಂಬ್ತಾರೆ ನಮ್ಮ ರೈತರ ಬಾಂಧವರಲ್ಲಿ. ಒಂದು ಗೆದ್ದ ಮೇಲೆ ಅವ್ರೇನು ಕೇಳಲ್ಲ. ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಏನು ಕೇಳ್ತಾರೆ ರೈತರು? ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯ ಕೇಳ್ತಾರೆ. ಒಂದು ರಸ್ತೆ ಇರ್ಬೋದು, ನೀರು ಸೌಕರ್ಯ ಇರ್ಬೋದು, ಒಂದು ಬಸ್ ಸೌಕರ್ಯ ಇರ್ಬೋದು, ಒಂದು ಚರಂಡಿ, ಇಷ್ಟು ಬಿಟ್ಟರೆ ಪಾಪ ಬೇರೆ ಏನು ಕೇಳಲ್ಲ. ಈ 5 ವರ್ಷದಲ್ಲಿ ಒಂದು ಸಲ ಚುನಾಯಿತರಾಗೋದ್ರೆ ಮತ್ತೆ ಈ ಕಡೆ ತಿರುಗಿ ನೋಡ್ತಿರ್ತಕ್ಕಂಥ ಪರಿಸ್ಥಿತಿ ಆಗೋಗಿದೆ. ಇದನ್ನ ದಯವಿಟ್ಟು ಜಿಲ್ಲಾಡಳಿತ ಅವರಿಗೆ ನಾನು ಮನವಿ ಮಾಡ್ತೀನಿ. ತಿಂಗಳಿಗೆ ಒಂದು 3 ತಿಂಗಳಿಗೆ ಒಂದ್ಸಲ ಯಾರೇ ಆಗಲಿ ಜನಪ್ರತಿನಿಧಿ ಒಂದು 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 ಸಭೆ ಅಂತ ಕರೀರಿ. ಅಲ್ಲಿರ್ತಕ್ಕಂಥ ಏನು ಸಮಸ್ಯೆ ಅಂತ ಕೇಳಿ. ಆಗ ಅದನ್ನ ಕೇಳಿದಾಗ ಪ್ರತಿಯೊಂದು ರಾಜ್ಯನೂ ರಾಮರಾಜ್ಯ ಅನ್ನೋದರಲ್ಲಿ ಸಂದೇಹನೇ ಇಲ್ಲ. ಈಗ ತಣಿಮುಡುಗಲ್ಲಿ ನಮ್ಮ ಬಿಸಾನತ ಗಡಿಭಾಗ ಅಲ್ಲಿ ನಾನು ಒಂದು 2-3 ವರ್ಷದಿಂದ ನೋಡ್ತಾ ಇದ್ದೀನಿ. ಪಾಪ ಎಷ್ಟೋ ಜನ ಮಳೆ ಬಂದಾಗ ಗಾಡಿಗಳಲ್ಲಿ ಬಿದ್ದಿರೋ ದೃಶ್ಯ ನೋಡಿದೆ. ಇದನ್ನ ನಾನು ತಮ್ಮ ಮನವಿಗೆ ತಂದಿದ್ದೀನಿ. ಸೊ ಹಾಗಾಗಿ ದಯವಿಟ್ಟು ಹೇಳ್ತೀನಿ, ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ಕದ್ರನಾಥ ಇರ್ಬೋದು, ಪೋಲೇನಹಳ್ಳಿ ಇರ್ಬೋದು,
ಒಂದು ತೊಪ್ಪನಹಳ್ಳಿ ರೋಡ್ ಇರ್ಬೋದು, ಮೊದಲನೇದಾಗಿ ತಣಿಮಡುಗನ್ನ ಅದನ್ನ ದಯವಿಟ್ಟು ಅದನ್ನ ಪರಿಗಣಿಸಿ ಆದಷ್ಟು ಬೇಗ ಸೂಕ್ತವಾದಂಥ ರಸ್ತೆ ಒದಗಿಸ್ಬೇಕು ಅಂತ ಈ ನಮ್ಮ ಗ್ರಾಮದಲ್ಲಿ ನಾನು ಕೇಳ್ಕೊಳ್ತೀನಿ, ಮನವಿ ಮಾಡ್ತಾ ಇದ್ದೀನಿ ಮತ್ತೊಂದ್ಸಲ. ರಸ್ತೆ ಇದ್ರೆ ತಾನೇ ಬಸ್ ಬರೋದು. ಅದೇ ಅಲ್ಲ, ಫಸ್ಟ್ ಇದು ಚೆನ್ನಾಗಿರಲ್ಲ ಅಂದ್ರೆ ಅವರು ನಡ್ಸಲ್ಲ. ಅವ್ರು ಫಸ್ಟ್ ಚೆನ್ನಾಗಿದ್ರೆ ಇಲ್ಲೆಲ್ಲ ಮಾಡಿಸ್ತಾರೆ. ಫಸ್ಟ್ ರಸ್ತೆ ಬೇಕು, ಆಮೇಲೆ ಬಸ್ಸು. ರಸ್ತೆನೇ ಇಲ್ಲ ಅಂದ್ಮೇಲೆ ಬಸ್ಸಲ್ಲಿ ಬಿಡ್ತಾರೆ ಅವರು. ಓಟ್ ಮಾತ್ರ ಎಲ್ಲ ಬರ್ತಾರೆ, ಎಲ್ಲಾರು ನಿರ್ಮಾಣ ಮಾಡಕ್ಕೆ ಅವರು ಬರಲ್ಲ, ಅಷ್ಟೇ ಹೇಳ್ತಿರೋದು. ಏನು 1ನೇ ಕ್ಲಾಸಿಂದ ಹೋಗ್ತಾ ಇರ್ಬೇಕಾದ್ರೂ ರಸ್ತೆ ಇಲ್ಲ. ವ್ಯವಸ್ಥೆ ಇಲ್ಲ. ಈಗ ಡಿಗ್ರಿನಾ? ಸೆಕೆಂಡ್ PU ಮುಗೀತು ಈ ವರ್ಷ. ಸೆಕೆಂಡ್ PU, ನೆಕ್ಸ್ಟ್ ಡಿಗ್ರಿ. ಇವಾಗೆಲ್ಲ ಮುಂದೇನೋ ಬರಲ್ಲೇನೋ ಅನ್ಕೊಂತೀನಿ. 12 ವರ್ಷದ ನೋಡೇ ಇಲ್ಲ ಬ್ರೋ. ಬರಲ್ಲ ನಮ್ಮೂರ್ಕೆ, ರೋಡ್ ಸರಿ ಇಲ್ಲ, ಹೆಂಗ್ ಬರ್ತಾ ಇದೆ? ಬಸ್ ಬರ್ಬೇಕು ನಮ್ಮೂರ್ಕ. ಈಗ ಒಂದು ಗೌರ್ಮೆಂಟ್ ಕಾಲೇಜ್ ಹುಡುಗರು ನಡ್ಕೊಂಡು ಹೋಗ್ಬೇಕು, ಆಮೇಲೆ ಕಾಟ ಬೆಳಿಗ್ಗೆ ಹೋಗ್ಬೇಕು, ಹೆಂಗ್ ಸರ್ ಬರೋದ? ಅದಕ್ಕೆ ಬಸ್, ಗೌರ್ಮೆಂಟ್ ಬಸ್ ಒಂದು ಬೇಕೇ ಬೇಕು ನಮ್ಮೂರ್ಕ. ದಾಳಿ ಮಾಡಿದಾಗ ರೋಡ್ ಬೇಕಲ್ಲ, ಅದು ಇಲ್ವಲ್ಲ ಇಲ್ಲಿ. ಅದಿಲ್ಲ ಸರ್, ಆ ಕಡೆ ಈ ಕಡೆ ಆಯ್ತು 7 ವರ್ಷ ಆಯ್ತು. ಆನೆ ಸುತ್ತೋಗ್ಬಿಟ್ಟು ನಮ್ಮನ್ನ. ಅದ್ರಿಂದ ಸರ್ ಬಸ್ ಬೇಕೇ ಬೇಕು ನಮ್ ಗೌರ್ಮೆಂಟ್ ಬಸ್. ಒಂದು ಕಾಲೇಜ್ ಇರೋಗಿದ್ದಾರೆ ಸ್ವಂತನ್ನ. ಅದಕ್ಕೆ ಒಂದು ಸರ್ ಒಂದು 7 ತಿಂಗಳು 8 ತಿಂಗಳಾಗಿದೆ. 24 ಆಗಿರೋದು ಸರ್. ಅದರಿಂದ ಒಂದು ಬಸ್ ಬೇಕೇ ಬೇಕು ಸರ್. ನಮ್ಮ ಕಾಲೇಜ್ ಹುಡುಗರು ನಡ್ಕೊಂಡು ಹೋಗ್ಬೇಕು, ಬೈ ಬಿಡ್ತಾರೆ, ಹೋಗಲ್ಲ ಅಂತ ಕಾಡಲ್ಲಿ ಇಲ್ಲಿ. ಬಸ್ ಬೇಕೇ ಬೇಕು, ಒಂದು ಬಸ್ ಗೌರ್ಮೆಂಟ್ ಬಸ್ ಬೇಕು. ರಸ್ತೆ ಇದು ಮಾಡ್ಬೇಕು ಸರ್, ನಮ್ಗೆ ಅನುಕೂಲ ಮಾಡಬೇಕು. ದೊಡ್ಡ ಸಮಸ್ಯೆ ಸರ್ ರಸ್ತೆ ಒಂದಾದ್ರೆ ಬಸ್ಸು ಬರುತ್ತೆ. ಇದೆ ಎಲ್ಲ ಊರಿಗೂ ಬಸ್ ಹಾಕಿದ್ದಾರೆ. ನಮ್ಮೂರ್ಗೂ ಒಂದು ಬಸ್, ಕಾಲೇಜ್ ಹುಡುಗರಿಗೆ ಬೆಳಿಗ್ಗೆ ಸಾಯಂಕಾಲ ಒಂದು 2 ಟ್ರಿಪ್ ಆದ್ರೂ ಬಸ್ ಬೇಕು ಸರ್. ಬೆಳಿಗ್ಗೆ ಒಂದು ಟ್ರಿಪ್, ಸಾಯಂಕಾಲ ಸ್ವಲ್ಪ ಕ್ವಾಲಿಟಿ ಕೊಡ್ಲಿ. ಈಗ ಕಳಪೆ ಕಾಮಗಾರಿ ಮಾಡಿ ಏನಂದ್ರೆ 6 ತಿಂಗಳು 3 ತಿಂಗಳಿಗೆ ಈಗ ಈ ಸಮಸ್ಯೆಯನ್ನು ನಾವು ಬಗೆಹರಿಸ್ತೀವಿ ಅಂತ ಮಾಡಿದ್ರೆ ಕೂಡ ಅದನ್ನ ಸ್ವಲ್ಪ ಕ್ವಾಲಿಟಿ ಕೊಡ್ಲಿ. ಕಳಪೆ ಕಾಮಗಾರಿ ಮಾಡಿ ಮತ್ತೆ ಎದ್ದೋದ್ರೆ ಮತ್ತೆ ಅದೇ ಸಮಸ್ಯೆ ಅಲ್ವಾ. ಸ್ವಲ್ಪ ವಿಂಗಡಣೆ ಮಾಡಲಿ. ಈಗ ಬಂಗಾರಪೇಟೆ ರಸ್ತೆ ಯಾಕೆ ಮಾಡಿದಾರೋ ಅದೇ ರೀತಿ ಇಲ್ಲಿನ ಜನ ಅಲ್ವಾ, ಇಲ್ಲಿಂದೇನು ಪ್ರಜಾಪ್ರಭುತ್ವದಲ್ಲಿ ವೋಟರ್ಸ್ ಇಲ್ವಾ. ಸೊ ಇವರು ಒಂದು ನಂಬಿಕೆಯಿಂದ ಏನೊಂದು ಗಡಿ ಭಾಗ ಅಲ್ವಾ, ಹೌದು. ಈಗ ಇಲ್ಲಿಂದ ಯಾವುದೇ ಒಂದು ಆರೋಗ್ಯ ಕೇಂದ್ರ ಇಲ್ಲ. ಈಗ ತೊಪ್ಪನಹಳ್ಳಿಗೆ ಹೋಗ್ಬೇಕು. ತೊಪ್ಪನಹಳ್ಳಿಯಲ್ಲಿ 10 ಗಂಟೆಗೆ ಬರ್ತಾರೆ, 5 ಗಂಟೆಗೆ ಕ್ಲೋಸ್ ಆರೋಗ್ಯ ಕೇಂದ್ರ. ಎಲ್ಲಿ ಹೋಗ್ತಾರೆ? ಬಂಗಾರಪೇಟೆಗೆ ಬಂಗಾರಪೇಟೆಗೆ ಜೀವನ ಕೈ ಹಿಡ್ಕೊಂಡು ಹೋಗ್ಬೇಕು. ಏನೋ ಚೇಳೋ ಇನ್ನೊಂದು ಕಚ್ಚಿದ್ರೂ ಅರ್ಧದಲ್ಲಿ ಜೀವಕ್ಕೆ ಏನು ಗ್ಯಾರಂಟಿನೇ ಇಲ್ಲದಂತ ಪರಿಸ್ಥಿತಿ ಆಗಿದೆ. ರಸ್ತೆ, ಆರೋಗ್ಯ ಕೇಂದ್ರ, ಕುಡಿಯುವ ನೀರು ಇಷ್ಟೇ ಕೇಳ್ತಕ್ಕಂತ ಒಂದು ಸೌಜನ್ಯ ಜನಗಳು. ಇದು ರಾಜ್ಯದ ಗಡಿ ಭಾಗದಲ್ಲಿರುವಂತಹ ಗ್ರಾಮಸ್ಥರ ಸಮಸ್ಯೆ. ಬಂಗಾರಪೇಟೆ ತಾಲೂಕಿನ ಅಂದ್ರೆ ಈ ಕಡೆ ಆಂಧ್ರ ಮತ್ತು ಆ ಕಡೆ ತಮಿಳುನಾಡು, ಮಧ್ಯದಲ್ಲಿ ಪೋಲೇನಹಳ್ಳಿ ಸೇರಿದಂತೆ ಒಂದು 20-25 ಗ್ರಾಮಗಳೇನಿದಾವೆ, ಇವರಿಗೆ ಸರಿಯಾಗಿರುವಂತಹ ರಸ್ತೆ ಸಂಪರ್ಕ ಇಲ್ಲ. ರಸ್ತೆ ಸಂಪರ್ಕ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಇವರಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಅನ್ನುವಂತ ಒಂದು ಅಸಮಾಧಾನವನ್ನ ಈ ಗ್ರಾಮಸ್ಥರು ಹೊರಹಾಕ್ತಾ ಇರುವಂತದ್ದು. ಮತ್ತೆ ಮುಖ್ಯವಾಗಿ ಇಲ್ಲಿನ ಸ್ಥಳೀಯ ಶಾಸಕರು ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನುವಂತ ಒಂದು ನೇರ ಆರೋಪವನ್ನು ಕೂಡ ಈ ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತಾ ಇರುವಂತದ್ದು. ಸರ್ಕಾರ ಆದಷ್ಟು ಬೇಗ ಈ ಗ್ರಾಮಸ್ಥರ ಬೇಡಿಕೆಗೆ ಕಿವಿಗೊಡಬೇಕು ಅನ್ನುವಂಥದ್ದು ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ನೆಟ್ವರ್ಕ್. ಜಾಲ ನಮ್ಮದು, ಬಲ ನಿಮ್ಮದು.